ನೆಕ್ಸ್ಟ್ ಟೈಮ್ ಎಲ್ಲರಿಗೂ ನೀನೇ ಮಾಡಬೇಕು. ನೆಕ್ಸ್ಟ್ ಇವತ್ತು ಹೇಳ್ಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಟೈಮ್ ನಾನು ನಿಮಗೆ ಮಾಡ್ಕೊಡ್ತೀನಿ. ಬನ್ನಿ ಬೇಗ. ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ಪೆಪ್ಪರ್ ಡ್ರೈ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಕಾಳು, 1 ಸ್ಪೂನ್ ಮೆಣಸು, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಕರಿಬೇವು, ಕೊತ್ತಂಬರಿ, ಪುದೀನ, ಈರುಳ್ಳಿ ಸ್ವಲ್ಪ ಹಚ್ಚಿಟ್ಕೋಬೇಕು, ಹಸಿಮೆಣ್ಸಿನ್ಕಾಯಿ ಒಂದು 8ರಿಂದ 10, ಸ್ವಲ್ಪ ಶುಂಠಿ ತುರಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ರೌಂಡಾಗಿ ಹಚ್ಚಿಟ್ಕೊಂಡಿದ್ದೀನಿ. ಡೈರೆಕ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ಬೋದಿತ್ತಲ್ಲ. ಪೇಸ್ಟ್ ಹಾಕಿದ್ರೆ ಅಷ್ಟು ಟೇಸ್ಟ್ ಸಿಗಲ್ಲ ಅಂತ, ಬೆಳ್ಳುಳ್ಳಿ ಬಾಯಿಗೆ ಸಿಗ್ತಾ ಇದ್ರೆ ರುಚಿ ಚೆನ್ನಾಗಿ ಸಿಗುತ್ತೆ ಅಂತ ಹಚ್ಚಾಕ್ತಿದ್ದೀನಿ. ಓಕೆ, ನೀವು ಕಲ್ತ್ಕೊಂತಿದ್ದೀರಾ ಅದ್ರ ಜೊತೆ. ತಿರ್ಗಾ ಏನು ಹಾಕ್ಸ್ತಿದ್ಯಾ? ಈರುಳ್ಳಿ ಹಚ್ತಾ ಇದ್ದೀನಿ. ಜೀರಾ, ಸೋಂಕಾಳು ಹೇಳಿದ್ನಲ್ಲ ಅದೆಲ್ಲ ಪೌಡ್ರ್ ಮಾಡಿ ಇಟ್ಕೋಬೇಕು, ಸ್ವಲ್ಪ ಹುರಿದು ಎಲ್ಲ ಹಚ್ಚಿಟ್ಟು ಡ್ರೈ ರೋಸ್ಟ್ ಮಾಡಬೇಕು. ಈ ಥರ ಇಟ್ಕೊಳ್ಳೋದು. ರೋಸ್ಟ್ ಮಾಡೋಕ್ಕೆಲ್ಲ ಚಿಕ್ಕ ಚಿಕ್ಕ ಚೆನ್ನಾಗಿರುತ್ತೆ. ರೋಸ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಒಗ್ಗರಣೆ ಹಾಕೋಕ್ಕೂ ಚೆನ್ನಾಗಿರುತ್ತೆ ಅದು. ಎಷ್ಟೊತ್ತು ಹುರ್ಕೋಬೇಕು ಈ ಥರ? ಸ್ವಲ್ಪ ಅದು ರೆಡ್ ಕಲರ್ ರೋಸ್ಟ್ ಆಗಬೇಕು ಸ್ವಲ್ಪ. ಅದೇ ರೋಸ್ಟ್ ಮಾಡ್ಬೇಕೀಗ. ಇವಾಗ ಏನು ಮಾಡ್ತಾ ಇದೆಯಾ? ಇದು ಹುರ್ತಿಟ್ಕೊಂಡಿದ್ನಲ್ಲ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಹಾಂ, ಮಿಕ್ಸಿ ಸೋನು ಕೇಳ್ಕೊಡ್ತೀನಿ ಹಾಕಕ್ಕಂದೆ. ಮಿಕ್ಸಿ ಹಾಕಿ ಕಲ್ತ್ಕೊಂತಿದ್ಯಾ? ಇಲ್ಲ, ಪೇಸ್ಟ್ ಮಾಡೋದು, ಅದು ಫುಲ್ ಘಾಟ್. ಈಗ ಮಿಕ್ಸಿ ಆಗಿದೆ, ಮಿಕ್ಸಿಗೆ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಪೌಡರ್ ಆಗಿದೆ, ಮಿಕ್ಸಿ ಆಗಿದೆ, ಪೌಡರ್ ಆಗಿದೆ. ಮಿಕ್ಸಿಲೇ ಪೌಡರ್ ಆಗಿರೋದು. ಮಿಕ್ಸಿಯಲ್ಲ, ಜಾರಲ್ಲಿ. ಮಿಕ್ಸಿ ಇದ್ರೇನೆ ಜಾರು ಬೇಕಾಗೋದು. ಬರೀ ಜಾರಲ್ಲಿ ಹೆಂಗೆ ಮಾಡ್ತೀಯಾ? ಮಿಕ್ಸಿಲಿ. ನಿಮ್ಮೂರ ಕಡೆ ಹೆಂಗೆ ಮಾಡ್ತಾರಾ? ಎಣ್ಣೆ ಕಾಯ್ದಿದೆ. ಹಾಂ, ಬೆಳ್ಳುಳ್ಳಿ, ಶುಂಠಿ, ಚಟಾಪಟ, ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಬ್ರೌನಿಶ್ ಕಲರ್ ಬರಬೇಕು. ಬ್ರೌನಾ? ಈರುಳ್ಳಿ ಈ ಕಲರ್ ಇದೆ. ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡಬೇಕು. ಬ್ರೌನ್ ಬರೋವರೆಗೂ ಮಾಡ್ಕೊಬೇಕು. ಆಮೇಲೆ ಚಿಲ್ಲಿ ಆ್ಯಡ್ ಮಾಡ್ಕೊಂಡು. ಈಗ ಚಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟೇ ಹಾಕಿದ್ರೆ ಘಾಟ್ ಆಗಿಬಿಡುತ್ತೆ ಅಂತ. ಚಟಾಪಟ ಚಟಾಪಟ ಅಂತಿದೆ. ಇದು ಅಷ್ಟೊಂದು ಲೋಟ ಇದ್ರು ನಾನು ಇದರಲ್ಲೇ ಕುಡಿಯೋದು. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಇದಕ್ಕೆ. ಇವಾಗ ಚಿಕನ್ ವಾಶ್ ಮಾಡ್ತಿದ್ದಾಳೆ. ಅದಕ್ಕೆ ನೋವಾಗುತ್ತೆ ಅನ್ನಂಗೆ ಮಾಡ್ತಿದ್ಯಾ ನೀನು ನೋಡಿದ್ರೆ. ಮೆತ್ತಗೆ ಮಾಡಿ, ಇನ್ನೊಂದು ಸ್ವಲ್ಪ ನೋವಾಗುತ್ತೆ. ಚಿಕನ್ ವಾಶ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಅಕ್ಷಿ ಬಂತಂತ ಅರ್ಧಕ್ಕೆ ಹೋಗಿದ್ಯಾ. ಇವಾಗ ಮತ್ತೆ ಇವರೇ ಮಾಡ್ತಿದ್ದಾರೆ. ಇದು ರೋಸ್ಟ್ ಆಗಲಿಲ್ವಾ? ನಾನು ಮಾಡ್ತೀನಿ. ನಾನು ಮಾಡ್ತೀನಿ. ಈ ಥರ ಮಾಡೋದು, ಈ ಥರ ನಾನು ಮಾಡ್ತೀನಿ. ಈ ಥರ ಮಾಡ್ತೀನಿ. ಆ ಥರ ಎಲ್ಲ ನಾನು ಮಾಡ್ತೀನಿ. ಸಪೋರ್ಟ್ ಮಾಡಬೇಕಲ್ಲ, ಫ್ಯೂಚರಲ್ಲಿ ನಿಂಗೆ ಸಪೋರ್ಟ್ ಮಾಡ್ಬೇಕು ನನಗೆ. ಹಾಂ, ಸಪೋರ್ಟ್ ಅಲ್ಲ, ಸ್ವಲ್ಪ ಸಪೋರ್ಟ್ ಅಲ್ಲ, ಜಾಸ್ತಿ ಸಪೋರ್ಟ್ ಮಾಡು. ಜಾಸ್ತಿ ಸಪೋರ್ಟ್ ಮಾಡ್ತಿದ್ದೀನಿ ಇವಾಗ. ಎಷ್ಟು? 1 kg ಫ್ರೆಶ್ ಚಿಕನ್. ಈಗ ನಿಂಗೆ ಅನ್ಬೇಕಾ? ನನಗೆ ಇವತ್ತು ಬರಲ್ಲ, ನೀವೇ ಮಾಡಿ. ನನಗೆ ಬಾಣಲೆನೇ ಭಯ ಆಗ್ಬಿಡುತ್ತೆ ಒಂದ್ಸಲ. ಯಾಕೆ? ಒಂದ್ಸಲ ಏನು ಸಾಂಬಾರು ಮಾಡೋಕ್ಕೆ ಹೋಗಿ ಹಾಟ್ ವಾಟರ್ ಮೇಲೆ ಮೈ ಮೇಲೆ ಚೆಲ್ತೀನಿ. ಸೊ ಭಯ ಆಗುತ್ತೆ ನನಗೆ.
ಕೊತ್ತಂಬರಿ ಸೊಪ್ಪು ಪುದೀನ ಟೊಮೊಟೊ ಎಲ್ಲ ಹಚ್ಚು. ಕೊತ್ತಂಬರಿ ಸೊಪ್ಪನ್ನ ಹಿಂಗಿ ಇದೆಯಲ್ಲ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಪೂರ್ತಿ ಹಾಕು ಹಾಕೋಣ. ಕೊತ್ತಂಬರಿ ಸೊಪ್ಪು ಪುದೀನ ಎರಡು ಹೆಲ್ಪ್ ಮಾಡು, ನನ್ಗೆ ಹೇಳ್ತೀಯಾ? ಇಷ್ಟೊಳಕ ನಾನೇ ಹೆಲ್ಪ್ ಮಾಡಿರೋದು. ನಾನು ಮಾಡೋದಕ್ಕೆಲ್ಲ ಜೊತೆ ಸಪೋರ್ಟ್ ಆಗಿ ಕೈ ಹಿಡ್ಕೊಂಡಿದ್ದಾರೆ. ಸ್ವಲ್ಪ ಅದು ಕೊತ್ತಂಬರಿ ಸೊಪ್ಪು ಪುದೀನ ಹಚ್ಕೊಳ್ತಾ ಇದ್ದೀನಿ. ಇವ್ರು ಯಾರು ಹಚ್ಕೊಡ್ಲಿಲ್ಲ, ಅದಕ್ಕೆ ನಾನೇ ಹಚ್ಕೊಳ್ತಾ ಇದ್ದೀನಿ. ಸುಮ್ಮನೆ ಹೆಲ್ಪ್ ಮಾಡ್ತೀನಿ ಅಂತಾರೆ ಅಷ್ಟೇ ಗಾಯ್ಸ್, ಯಾರೇ ಹೆಲ್ಪ್ ಮಾಡಲ್ಲ. ಹೆಲ್ಪ್ ಮಾಡಿದ್ದ ಎಲ್ಲ ತಗೊಂಡೋಗಿ ಒಂದೇ ಸಲ ಹಾಕ್ತಿದ್ದ. ಹಿಂಗೆಲ್ಲ ಕಟ್ ಮಾಡಕ್ ಬರಲ್ಲ ಅವ್ನಿಗೆ. ಟೊಮೊಟೊ ಹಾಕ್ತಾ ಇದ್ದೀನಿ. ಹಾಂ, ಅಥವಾ ಚಿಕನ್ ಎಲ್ಲ ಬೆಂದ್ಮೇಲೆ ಟೊಮೊಟೊ ಹಾಕ್ಬೇಕು. ಹೌದಾ? ಪೌಡ್ರು ಹಿಂಗೆ ಇಟ್ಕೊಂಡಿದ್ದೀನಿ. ಪೌಡ್ರು ಹಾಕ್ತೀನಿ, ಲಾಸ್ಟಿಗೆ ಹಾಕ್ತೀನಿ, ತೋರಿಸ್ತೀನಿ. ಇದೇ ಗಾಡ್ ಬರ್ತಿರೋದು ಅವಾಗಿಂದ. ಅದು ಮುಂದಿನ ಒಂದೇ ಸಲ ನೋಸಿಗೆ ಇಟ್ಕೊಂಡ್ರೆ ಅಡುಗೆ ಮಾಡೋದು ಕಲಿತೀನಿ ಅಂದ್ರೆ ಇದೆಲ್ಲ ಕಾಮನ್. ಕ್ಯಾಮ್ರಾಮನ್ಗೆ ಅಕ್ಷಿ ಹಾಕ್ತಾ ಇದ್ದೀನಿ. ನೀರು ಆ್ಯಡ್ ಮಾಡಲ್ವಾ? ನೀರು ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಸ್ವಲ್ಪ ಕೊತ್ತಂಬರಿ ಪುದೀನ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿರೋದು ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂತೀನಿ. ಅಂದರೆ ಇದ್ರ ಜೊತೆ ಏನು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈಗ? ಅಂದರೆ ಚಪಾತಿ, ಪರೋಟ, ರೊಟ್ಟಿ, ಅಕ್ಕಿ ರೊಟ್ಟಿ. ಅಂದರೆ ಇವಾಗ ನೀವೇನು ಮಾಡ್ತಿದ್ದೀರಾ? ನಾವು ಪರೋಟ ಮಾಡ್ತಾ ಇದ್ದೀವಿ. ಪರೋಟ. ಚಿಕನ್ ಜೊತೆ ನಾವು ಪರೋಟ. ಚಿಕನ್ ಜೊತೆ ಪರೋಟ. ಜೋಳದ ರೊಟ್ಟಿ ಹೆಂಗಾಯಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ವೆಜ್. ಹಾಂ, ಇವಾಗ ನಾನ್ ವೆಜ್ಜು, ನೆಕ್ಸ್ಟ್ ವಿಡಿಯೋದಲ್ಲಿ ವೆಜ್. ನೀನು ವೆಜ್ಜಾ? ನಾನ್ ವೆಜ್ಜು. ನಾನ್ ವೆಜ್ಜಾ? ನೀವು ನಾನ್ ವೆಜ್ ಅಂತ. ಯಾ, ನೋಡಿ ನಮ್ದು ಇವ್ರದ್ದು ಬೈಸಿಪ್ಸ್ ಹೇಗೆ ಬಂದಿದೆ ಅಂತ. ಬೈಸಿಪ್ಸ್? ನನ್ನ ಬೈಸಿಪ್ಸು ಬಂದಿಲ್ಲ, ನಿಮ್ಮಿಬ್ರು ಬೈಸಿಪ್ಸ್ ಬಂದಿದೆ. ಏನು ವರ್ಕೌಟ್ ಮಾಡ್ತೀರಾ ಹೇಳಿ ನೀವು? ಚೆನ್ನಾಗಿ ತಿಂತೀನಿ ಅಷ್ಟೇ. ಬೈಸಿಪ್ಸ್ ವರ್ಕೌಟ್ ಕೇಳ್ತಿರೋದು. ಚೆನ್ನಾಗಿ ತಿಂತೀನಿ. ನಾವು 6 ಪ್ಯಾಕಿಗೆ ಕೇಳ್ತಿಲ್ಲ ನಿಮಗೆ. ಚೆನ್ನಾಗಿ ತಿನ್ನೋದಕ್ಕೆ ಬೈಸಿಪ್ಸ್ ಬರೋದು ಗೊತ್ತಾ? ಎಷ್ಟು ಹೆಲ್ಪ್ ಮಾಡಿದ್ದೀನಿ ಅವಾಗಿಂದ. ಪೂರ್ತಿ ಚಿಕನ್ ಮಾಡೋಕ್ಕೆಲ್ಲ ನಾನೇ ಹೆಲ್ಪ್ ಮಾಡಿರೋದು. ಉಪ್ಪು ಹಾಕ್ತಾ ಇದ್ದೀನಿ. ಹೇಳಿದ್ರೆ ನಾನೇ ತಗೊಡ್ತಿದ್ದೆ ಅಲ್ಲಿ ಉಪ್ಪು. ಪಕ್ಕದಲ್ಲಿರೋ ಕೊತ್ತಂಬರಿ ಸೊಪ್ಪು ಹಚ್ಚು ಅಂದ್ರೆ ಹಚ್ಚಲಿಲ್ಲ. ನೀನು ಉಪ್ಪು ತಂದು ಕೊಡ್ತೀಯ ನೀನು? ಬೈಸ್ಕೊಂಡ ಏನು ಮಾಡ್ತಿದ್ಯಾ ಚಿಂಟು? ಅವಾಗಿಂದ ಚಿಕನ್ ಪೆಪ್ಪರ್ ಫ್ರೈ ಮಾಡಿ ಮಾಡಿ ಏನಾಯ್ತು? ಏನಿದೆ ಬಂದ್ಬಿಟ್ಟು. ಓ ವರ್ಷಕ ಪರವಾಗಿಲ್ಲ. ನಾನೇ ಮಾಡಿರೋದಿದೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಬಿಟ್ಟಿ ಬಿಲ್ಡಪ್. ನಾನೇ ತಾನೇ ಮಾಡಿರೋದು. ನೋ, ನಮ್ಮ ಚಿಕ್ಕಿ ಮಾಡಿರೋದು. ತಗೊಂಡು ಟೇಸ್ಟ್ ಮಾಡಂಗೆ. ಏಯ್ ಅದಿನ್ನ ಫ್ರೈ ಆಗಬೇಕು. ಕೊಡು, ಸೈಡಿಗೆ ಬಾ, ಸೈಡಿಗೆ ಬಾ, ಸೈಡಿಗೆ ಬಾ. ಬಿಟ್ಟಿ ಬಿಲ್ಡಪ್ ಅಂದ್ರೆ ಇದೆ. ಮೊಸರು ಆ್ಯಡ್ ಮಾಡ್ಕೊಂತಿದ್ದಾರೆ. ನೀನು ಅರ್ಧ ಚಿಕನ್ ಮಾಡೋ ಅಷ್ಟರಲ್ಲಿ ಟವಲ್ ಹುಡ್ಕೋದೇ ಆಗೋಯ್ತು. ಘಾಟ್ ಬಂತು ಅಂತ. ನನಗೆ ಫುಲ್ ಶಕೆ ಕಿಚನಲ್ಲಿದ್ದರೆ. ಸಣ್ಣ ಫ್ಯಾನ್ ಬರುತ್ತಲ್ಲ, ಹಿಂಗೆ ಇಟ್ಕೊಂಡು ಓಡಾಡ್ಬೋದು. ಓಡಾಡಬೇಕು. ಬರ್ಡೇಗೆ ಕೇಕ್ ಇಟ್ಟದಿಲ್ವಲ್ಲ, ಹಾಂ, ಅದ್ರದ್ದು ಇದು ಗಾಳಿ ಬೀಸ್ಕೊಂಡು ಚೆನ್ನಾಗಿದೆ. ಏನಂತೀರಾ? ಮತ್ತೆ ಫ್ಯಾನೇ ಬೇಡ ನಿಂಗೆ? ಫ್ಯಾನ್ ಬೇಡ, ಬೇಕಾದ್ರೆ ಹಿಂಗೂ ಗಾಳಿ ಬೀಸ್ಬೋದಲ್ಲ ಚಿಕ್ಕೆ? ಗಾಳಿ ಬರ್ತೈತಲ್ಲ ಚಿಕ್ಕೆ? ಒಂದು 40 ಮಿನಿಟ್ಸಲ್ಲಿ ಪರೋಟ ಪ್ಲಸ್ ಚಿಕನ್ ಮಾಡ್ಕೊಂಡ್ಬಿಡ್ಬೋದು. ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ತೇಜು ಚಿಕನ್ ಮಸಾಲ. ತೇಜು ಚಿಕನ್ ಮಸಾಲ ಹಾಕಿದ್ರೆ ಚೆನ್ನಾಗಿರೋದು. ಅದನ್ನು ಟೊಮೊಟೊ ಬಾದಿಗೆ ಹಾಕೊಂಡು ಮಾಡಿದ್ರೆ ಅದೇ ಬಿರಿಯಾನಿ ಅಲ್ವಾ ನೀನು ಮಾಡೋದು? ತಿನ್ನೋರು ಹೇಳ್ಬೇಕು ಫ್ಯಾನ್ಸ್. ಹಾಂ, ಅದನ್ನೇ ನಾವೇ ಹೇಳ್ತಿರೋದು. ತೇಜು ಮಸಾಲ ಚೆನ್ನಾಗಿದೆ. ನಾನು ಏನು ಎಷ್ಟು ಗ್ಲಾಸ್ ಹಾಕ್ತೆ ನೀರು? ಒಂದು ಗ್ಲಾಸ್ ಅಷ್ಟು ಹಾಕಿದ್ದೀನಿ. ಪೌಡ್ರ್ ಹಾಕ್ತಾ ಇದ್ದೀನಿ ಲಾಸ್ಟಿಗೆ. ನೀವು ಗ್ರೈಂಡ್ರ್ ಮಾಡ್ಕೊಂಡ್ರೆ ಎಲ್ಲ ಪೌಡ್ರು ಹಾಕ್ತೀನಿ. ಒಂಚೂರು ಬಿಡದಲ್ಲೇ ಎಲ್ಲ ಬಳ್ಕೊಂಡು ಹಾಕ್ತೀಯಾ? ವೇಸ್ಟ್ ಆಗಬಾರ್ದು ಅಂತ. ಬಾಣಲಿಲಿ ಒಂಚೂರು ಬಿಡ್ದಲೆ ಲಾಸ್ಟಿಗೆ ಎಲ್ಲ ಖಾಲಿ ಆಗುತ್ತೆ. ನೋಡೋಣ. ಪೂರ್ತಿ ಖಾಲಿ ಮಾಡೋದೇ ಇವನು. ಮತ್ತೆ ಮನೇಲೆಲ್ಲ ಯಂತ್ರಲ್ಲಿ ಹಚ್ತೀಯಾ? ನಂದು ಚಾಪರೇ ಒಂದು ಇದು ಇದೆ, ಇದೇನೋ ಹಿಂಗೆ ಒಂದು 2 ಸಲ ಕುಟ್ಟಬೇಕಾದ್ರೆ ಕುಟ್ಟಿದ ತಕ್ಷಣ ಅದೇ ಈರುಳ್ಳಿ ಕಟ್ ಮಾಡಿ ಕೊಟ್ಬಿಡುತ್ತಾ? ಹ್ಞೂ, ವೇಸ್ಟ್ ಮಾಡಿಬಿಟ್ಟೆ. ಏನಕ್ಕೆ? ರೌಂಡಿಗೆ ಬರಲಿಲ್ಲ. ಒಂದು ಈರುಳ್ಳಿ ಹಚ್ಚಕ್ಕೆ ಬರಲಿಲ್ವಾ? ನಾನೇ ಎಷ್ಟೋ ಚೆನ್ನಾಗಿ ಹಚ್ತೀನಿ.
ನೋಡಿ ಗಾಯ್ಸ್ ರೆಡಿ ಆಗಿದೆ. ಇವಾಗ ಇದ್ರ ಜೊತೆ ಪರೋಟ ಮಾಡಿಕೊಂಡು ಬ್ಯಾಟಿಂಗ್ ಆಡೋದೇ ಈಗ. ತಿನ್ನಕ್ಕೆ ರೆಡಿ ಆಗಿದೆ ಚಿಕನ್. ಇವಾಗ ತಿಂತಾ ಇದ್ದೀನಿ. ಬೇಕಾ? ನೋಡಿ ನಂದಿಸ್ಕೊಂಡು ನೀನು ತಿಂತಿದ್ಯಾ? ಚೆನ್ನಾಗ. ನೆಕ್ಸ್ಟ್ ನಾನು ತಿಂದ್ಬಿಟ್ಟೆ. ಸೈಡ್ಸ್ ಉಷಾ ಹೇಗಿದೆ? ಸೂಪರ್ ಆಗಿದೆ, ಯಾಕಂದ್ರೆ ನಾನೇ ಮಾಡಿರೋದಲ್ವ ಅದಕ್ಕೆ ಸೂಪರ್. ಅದನ್ನೇ ಹೇಳ್ದೆ. ಸೂಪರ್ ಆಗಿದೆ. ನಾನು ಫ್ಯಾನ್ ಇದಕ್ಕೆ. ಕಲ್ತ್ಕೊಂಡ? ತಿನ್ನೋದು ಕಲ್ತ್ಕೊಂಡ ಮಾಡೋದು ಕಲ್ತ್ಕೊಂಡ? ಜಾಸ್ತಿ ತಿನ್ನೋದು ಕಲ್ತ್ಕೊಂಡಿದ್ದೆ, ಆಮೇಲೆ ಮಾಡೋದು ಕಲ್ತ್ಕೊಂಡೆ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.